ಇನ್ನು ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಳ್ಳಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸುಮಾರು 30 BPL ಕಾರ್ಡು APLಗೆ ಶಿಫ್ಟ್ ಆಗಿವೆ. ಬಯೋಮೆಟ್ರಿಕ್ ಕೊಡೋದಕ್ಕೆ ಬಂದಾಗ ಕಾರ್ಡ್ ಬದಲಾವಣೆ ಬೆಳಕಿಗೆ ಬಂದಿದೆ. ಯಾಕೆ ಈ ಥರ ಆಗಿದೆ ಅಂತ ಪ್ರಶ್ನೆ ಕೇಳಿದಾಗ ನ್ಯಾಯಬೆಲೆ ಅಂಗಡಿಯವರೇ ಉತ್ತರ ಕೊಟ್ಟಿದ್ದಾರೆ ನೋಡಿ. BPL ಕಾರ್ಡ್ದಾರರಿಗೆ ಸರ್ಕಾರ ಶಾಕ್ ಕೊಡ್ತಾ ಇದೆ. ಸರ್ಕಾರಿ ನೌಕರರಾಗಿದ್ದು ಟ್ಯಾಕ್ಸ್ ಪೇಯರ್ ಆಗಿದ್ದು ಅಂಥವರು BPL ಕಾರ್ಡನ್ನು ಹೊಂದಿದ್ರೆ ಅವರನ್ನು APLಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಈಗಾಗ ನಗರದ ಬೇರೆ ಬೇರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈಗಾಗಲೇ ಈ ಪ್ರೋಸೆಸ್ ನಡೀತಾ ಇದೆ. ನಾನು ಪ್ರೆಸೆಂಟ್ ಇರತಕ್ಕಂಥದ್ದು ಪ್ಯಾಲೇಸ್ ಗುಟ್ಟಳ್ಳಿ ನ್ಯಾಯಬೆಲೆ ಅಂಗಡಿಲಿದ್ದೀನಿ. ಈ ಪ್ಯಾಲೇಸ್ ಗುಟ್ಟಳ್ಳಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸುಮಾರು ಕಾರ್ಡ್ಗಳನ್ನು APLಗೆ ಶಿಫ್ಟ್ ಮಾಡಲಾಗಿದೆ. ಅವರು ಸರ್ಕಾರಿ ನೌಕರರಾಗಿದ್ದರು ಮತ್ತು ಟ್ಯಾಕ್ಸನ್ನು ಪೇ ಮಾಡ್ತಾಯಿದ್ರು. ಆ ಕಾರಣಕ್ಕೋಸ್ಕರ ಅವರನ್ನು ಈಗ ಶಿಫ್ಟ್ ಮಾಡಲಾಗಿದೆ BPLಯಿಂದ APLಗೆ. ಕಳೆದ 1 ತಿಂಗಳಿಂದ ಈ ಒಂದು ಪ್ರೋಸೆಸ್ ನಡೀತಾ ಇರತಕ್ಕಂಥದ್ದು. ಈಗಾಗಲೇ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಕೂಡ ಇದ್ದಾರೆ ಇಲ್ಲಿ. ಅವರೆಲ್ಲ ರೀತಿಯಂಥ ಚೆಕ್ಕಿಂಗನ್ನು ಮಾಡಿ ಅವ್ರಿಗೆ ನಿರ್ದೇಶನ ಬಂದಂತೆ ಮಾಡಿದ್ದಾರೆ. ಮಾತಾಡ್ತಾನೆ ಸರ್, ನಮಸ್ತೆ. ಎಷ್ಟು ಜನ ಈಗ BPLಯಿಂದ APLಗೆ ಶಿಫ್ಟ್ ಆಗಿದ್ದಾರೆ? ನೋಡಿ ಸರ್, ಇದು ನಮಗೆ ಅಂಗಡಿಯಲ್ಲಿ 18 ಕಾರ್ಡು IT ರಿಟರ್ನ್ ಇವರೆಲ್ಲ. ಓಕೆ, IT ಇದು APLಗೆ, BPL ಟು APL 18 ಕಾರ್ಡ್, 18 ಕಾರ್ಡ್. ಅಂದ್ರೆ ಈಗ ಸರ್, ಈಗ IT ರಿಟರ್ನ್ ಅಂತಂದ್ರೆ ಅವರು ಉಳ್ಕೊಳಕ್ ಮನೆ ಇಲ್ಲ, ಸೀಟ್ ಮನೆ ಇದೆ, ನಮಗೆ 10,000 ರೂಪಾಯಿ ಸಂಬಳ ಬರುತ್ತೆ ಅಂತವ್ರೆಲ್ಲ ಶಿಫ್ಟ್ ಮಾಡ್ತಿದ್ರಲ್ಲ. ಇನ್ನು ತಮ್ಮಲ್ಲಿದ್ದರು ಏನು ಹೇಗಿದ್ದಾರೆ 18 ಜನ? ಅಲ್ಲಿ ಈ ಥರ ಏನಿಲ್ಲ, ಇಷ್ಟು ಜನ ಇಲ್ಲಿ ಆಗ್ತೀವಲ್ಲ ನಮ್ಮ ಇದರಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಆಗ್ತೀವಲ್ಲ, ಅವಾಗ ಅವ್ರದ್ದು ಇದು ಬರೋದಿಲ್ಲ. ಅವ್ರದ್ದು ಬರೋದಿಲ್ಲ. ಹಾಗಾಗಿ ಅವ್ರದ್ದು ಇದು ಇಲ್ಲಿ ಚೀಟಿ ಕೊಟ್ಟಿರಲ್ಲ, ಇದು ತೋರಿಸಿದ್ರೆ APL ಟು BPL ಟು APL, ಸಾರಿ BPL ಟು APL ಇವರೆಲ್ಲ ಅಲ್ಲಿ ಎಷ್ಟು ದಿನ ಆಯ್ತು ಆಗಿ? ಇದು ಈ ತಿಂಗಳು. ಅವರೆಲ್ಲ ಬಂದು ಕೇಳ್ಕೊಂಡು ಹೋಗಿ ಏನ್ ಹೇಳಿದ್ರು ತಮಗೆ? ಏನು ಹೇಳಲಿಲ್ಲ. ಹೌದಾ ಅಂದ್ಬಿಟ್ಟು ಹೋಗ್ಬಿಟ್ರು ಅಷ್ಟೇನೆ. ಕೇಳ್ಬೇಕಿತ್ತು, ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಕೇಳಿದ್ರ? ಕೇಳಿದ್ರೆ ನಮ್ಮ ಮಗ ಕಟ್ತಾ ಇದ್ದಾರೆ, ನಮ್ಮ ದೊಡ್ಡಪ್ಪ ಕಟ್ತಾ ಇದ್ದಾರೆ, ನಮ್ಮ ಕಳೆದ ಕಟ್ತಾ ಇದ್ದಾರೆ, ಒಟ್ಟಲ್ಲಿ ಯಾರೋ ಒಬ್ರು ಕಟ್ತಾ ಇದ್ದಾರೆ. ಫ್ಯಾಮಿಲಿಯಲ್ಲಿ ಇರೋರು 5 ಜನದಲ್ಲಿ ಮಗ ಕಟ್ತಾ ಇದ್ದಾರೆ. ತಮ್ಮಲ್ಲಿ ಎಷ್ಟು ಕಾರ್ಡ್ ಇದಾವೆ ಒಟ್ಟು? 780. ಈಗ ಈ ರೀತಿ ಸಮಸ್ಯೆ ಇರ್ತಕ್ಕಂಥ ಕಾರ್ಡ್ ಎಷ್ಟು? 18. ಇನ್ನು ಪ್ರೊಸೆಸ್ ಆಗ್ತಾ ಇರುತ್ತೆ. ಇದು ಮಂತ್ಲಿ ಆಗ್ತಾ ಇರ್ತದೆ. ಇದು ಈ ಒಂದು ಪ್ಯಾಲೇಸ್ ಗುಟ್ಟಳ್ಳಿ ನ್ಯಾಯಬೆಲೆ ಅಂಗಡಿ ಏನಿದೆ, ಇಲ್ಲಿ 18 ಕಾರ್ಡ್ಗಳನ್ನು APLಗೆ ಶಿಫ್ಟ್ ಮಾಡಲಾಗಿದೆ. ಅವರ ಮನೆಯಲ್ಲಿ ಕುಟುಂಬಸ್ಥರು ಟ್ಯಾಕ್ಸ್ ಪೇ ಮಾಡ್ತಾರ ಕಾರಣಕ್ಕೋಸ್ಕರ ಕಾರ್ಡ್ಗಳನ್ನು BPLಯಿಂದ APLಗೆ ಶಿಫ್ಟ್ ಮಾಡಲಾಗಿದೆ ಅಂತೇಳಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಹೇಳ್ತಾ ಇರುವಂಥದ್ದು. ಈ ಪ್ರೋಸೆಸ್ಸು ಪ್ರತಿ ತಿಂಗಳು ನಡೀತಾನೆ ಹೋಗುತ್ತೆ. ಕಳೆದ 1 ತಿಂಗಳಿಂದ ಇದು ಈಗ ನಡೀತಾ ಇರುವಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ TV ಬೆಂಗಳೂರು.